ಹ್ಞೂ ಅದೇವು ಗಿಡ ಮೇಡಮ್ ಇದು? ಹ್ಞೂ ಇದು ಮನಿ ಪ್ಲಾಂಟ್, ಇದು ಸಿಸಿ ಪ್ಲಾಂಟ್, ಇದು ಜೆರಿನ್. ಹೌದಾ? ಇದೆಲ್ಲ ಇದು ಹೆಸರೆಲ್ಲ ಇತ್ತು, ಮರೆತು ಇತ್ತು. ಇದು ಆದರೂ ನೀವು ಜಾಗ ನೋಡೇ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದೀರ ಮೇಡಮ್. ಬಿಗೋನಿಯಾ. ತುಂಬ ಖುಷಿಯಾಗತ್ತೆ ನೋಡಿದಾಗ. ಪ್ಲ್ಯಾನಿಂಗ್ ಯಾರು ಕೊಟ್ಟಿದ್ದು ಮೇಡಮ್ ನಿಮಗಿದು? ನಾನೆಲ್ಲ ಯೂಟ್ಯೂಬ್ ನೋಡಿ ಮಾಡಿ. ಹೌದಾ? ಹಾಗೆ ಅದಕ್ಕೆಲ್ಲ ತುಂಬ ಒಳ್ಳೆ ಲುಕ್ ಇದೆ ಮೇಡಮ್. ಎಲ್ಲ ಯೂಟ್ಯೂಬರ್ ಅಂತ ನನ್ನನ್ನು ಕರೆಯೋದು ಎಲ್ಲರೂ. ಹೌದಾ? ಯೂಟ್ಯೂಬಲ್ಲಿ ನೋಡಿ ಎಲ್ಲ ಅದೇ ಪ್ಲ್ಯಾನಿಂಗ್ ಅದು. ಹಾಂ 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 ಹಾಂ. ಮತ್ತು ನನ್ನ ಮನಸ್ಸಲ್ಲಿ ಹೆಂಗೆ ಬರೋದು ಹಂಗೆ ಮಾಡೋದು. ಓ ಹಾಗೆ. ಇದೊಂದು ಆರ್ಕಿಡ್ ಕೇರಳದಿಂದ ಒಂದು ನರ್ಸರಿಯಿಂದ ಇದರಲ್ಲಿ ಪೋಸ್ಟಲ್ಲಿ ಹ್ಞೂ 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 ಕೊಲ್ಲಂ ಹ್ಞೂ 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 ಅಲ್ಲಿಂದ ಪೋಸ್ಟಲ್ಲಿ ತಂದದ್ದು 10 ಕಲರ್ ಇದೆ. ಹಾಗೆ. ಅದು ಪೋಟಲ್ಲಿ ಇನ್ನು ನೀವು ಇಲ್ಲೂ ಕೂಡ ಇದು ಮಾಡಿದ್ರ ಮೇಡಮ್? ಎಲ್ಲ ಇದೆ. ಆಚೆ ಕಡೆ ಇದೆ. ಓ ಅದೆಲ್ಲ ನಾನು ಸ್ವಂತ ಗಿಡ ಹಾಂ ಹಾಂ. ಕಟ್ಟಿ ನಟ್ಟದು ಮಾವಿನ ಗಿಡ. ನೀವು ಸೇಲ್ ಕೂಡ ಮಾಡ್ತೀರಾ? ಇಲ್ಲ ಸೇಲ್ ಮಾಡಲ್ಲ, ಜಸ್ಟ್ ನಿಮ್ಮ? ಫಸ್ಟ್ ಮಾಡ್ತಿತ್ತು. ಹಾಂ ಹಾಂ. ಅದು ಸೇಲ್ ಮಾಡುವಾಗ ಅವರಿಗೆ ನಾನು ನರ್ಸರಿಯಿಂದ 150 200 ಕೊಟ್ಟು ಮದರ್ ಪ್ಲಾಂಟ್ ತಂದು ಅದರಿಂದ ಗಿಡ ಮಾಡಿ ಕೊಡುವಾಗ ಒಂದು 50 ರೂಪಾಯಿ 60 ರೂಪಾಯಿಗೆ ಕೊಟ್ಟಿದೆ. ಹಾಂ ಈ ಬಳ್ಳಾರಿಯಲ್ಲಿ ಎಲ್ಲ ಹಾಂ ಹಾಂ ಅದಕ್ಕೆ ಎಲ್ಲರೂ ಹೇಳ್ತಾರೆ ಅಷ್ಟು ಇದೆ ಅಂತ. ಹಾಂ ಹಾಂ. ನರ್ಸರಿಯಲ್ಲಿ ಹೋಗಿ ತೆಗೆದುಕೊಂಡು ಬರಲಿ. ನಾನು ನನಗೆ ಯಾವ ಗಿಡ ಬೇಕು ಅದನ್ನು ನಾನು ನರ್ಸರಿ ಕಡಬದಲ್ಲಿ ನರ್ಸರಿ ಇದೆ, ಹ್ಞೂ. ದಯಾನಂದ. ಇದನ್ನ ನೋಡಿದ್ರೆ ಮೋಸ್ಟ್ಲಿ ನೀವು ನರ್ಸರಿನೇ ಇಕ್ಬಿಟ್ಟಿದ್ದೀರೇನೋ ಅಂತ ಕಾಣುತ್ತೆ. ಅಲ್ಲಿ ನಾನು ಅಲ್ಲಿಂದ ತರಿಸೋದು. ಅವರೇ ಬೆಂಗಳೂರಿಗೆ ಗಿಡ ತಗೊಳ್ಳಿಕ್ಕೆ ಹೋಗ್ತಾರಲ್ಲ, ಹಾಂ. ಅಲ್ಲಿಂದ ಅವರ ಹತ್ರ ತರಿಸೋದು. ಅದು ನಾನು ತೆಗೆಯೋ ಗಿಡ ಎಲ್ಲ ಇಲ್ಲಿ ಯಾರು ತೆಗಲ್ಲ. ನನಗೆ ಇದು ಗಿಡ ಎಲ್ಲ ಮಾಹಿತಿ. ಅಂದರೆ ನಿಮಗೆ ಗಿಡಗಳಂದರೆ ತುಂಬ ಪ್ರೀತಿ ಒಂದು, ಮತ್ತೆ ಅದರ ಮಾಹಿತಿ ಎಲ್ಲ ನಾನು ಕಳ್ಕೊಂಡೆ. ಹಾಂ ಹಾಂ. ಎಲ್ಲ ಯೂಟ್ಯೂಬಲ್ಲಿ ನೋಡಿ ಯಾವ ಪೋಟಿ ಮಿಕ್ಸ್ ಬೇಕು, ಹಾಂ ಹಾಂ. ಯಾವ ಗಿಡಕ್ಕೆ ಯಾವ ಮಣ್ಣು ಬೇಕು, ನೀರು ಹೆಂಗೆ ಕೊಡಬೇಕು ಅದೆಲ್ಲ ನಾನು ಕಲ್ತಿದ್ದೆ. ಅದಕ್ಕೆ ಹಿಂಗೆ ಇರೋದು. ಅಲ್ಲ ಮೇಡಮ್, ನಾನು ಹೇಳೋದೇನೆಂದರೆ ನೀವು ಇಷ್ಟು ಜಾಗ ಇರೋದಕ್ಕೆ ಇಷ್ಟು ಇದು ಮಾಡಿರಲ್ಲ, ಅಕಸ್ಮಾತ್ ತುಂಬ ಜಾಸ್ತಿ ದೊಡ್ಡ ಜಾಗ ಇದ್ದರೆ ಫುಲ್ಲು ನೀವು ತೋಟನೇ ಇದು ಮಾಡಿಬಿಡ್ತಿದ್ದೀರಲ್ಲ, ಗಾರ್ಡನ್ ಥರ ಮಾಡಿಬಿಡ್ತಿದ್ದೀರಲ್ಲ. ಪ್ಲ್ಯಾನಿಂಗ್ ಏನಾರು ಇದೆಯಾ ಮೇಡಮ್? ಪ್ಲಾನಿಂಗ್ ಆ ಥರ ಮುಂದೆ ಜಾಗ ಇದ್ದ? ಬೇಜಾರಾಗಿದೆ. ನನ್ನ ಮಕ್ಕಳು ಮೊಮ್ಮಕ್ಕಳು ಎರಡಿತ್ತು. ಹಾಂ. ಮಗ ಮೊಮ್ಮ ಇದು ಸೊಸೆ ಬೇಗ ಇಲ್ಲಿಂದ ಹೊರಟು ಅವರು ಮೈಸೂರಲ್ಲಿ ಹೋಗಿದ್ರು. ಹಾಂ ಹಾಂ. ಅದಕ್ಕೆ ನನಗೆ ಒಂದು ಬೇಜಾರು ಥರ ಆಯಿತು. ಬೇಜಾರಾಗಿ ಇವಾಗ ನೀವು ಅಂದರೆ ಗಿಡಗಳನ್ನೇ ನಿಮ್ಮ ಒಂದು ಫ್ಯಾಮಿಲಿ ಥರ. ನನ್ನ ಮಕ್ಕಳು ಮೊಮ್ಮಕ್ಕಳು ಇದೇ ಆಗಿದೆ ಈಗ. ಹೌದಾ? ರಾತ್ರಿ ಎಲ್ಲ ಆದರೆ ತುಂಬ ರಾತ್ರಿ ಒಂದು 12 ಗಂಟೆವರೆಗೆ ನಾನು ಇದರಲ್ಲಿ ಎಲ್ಲ ನೋಡಿಕೊಂಡು ಹುಳು ಎಲ್ಲ ಇದ್ದೆ ಅದೆಲ್ಲ ನೋಡಿ ಎಲ್ಲ ಮಾಡಿ ಒಂದು 12 ಗಂಟೆ ತನಕ ಇದರೊಳಗೆ ಇರ್ತೇನೆ. ಮೇಡಮ್ ನಿಮ್ಮ ಹೆಸರು ಹೇಳಿ? ನನ್ನ ಹೆಸರು ಏಲಿಯಮ್ಮ. ಏಲಿಯಮ್ಮ. ಓ ಹಾಗೆ. ಇದು ಯಾವ ಗಿಡ? ಇದು ಔಷಧಿ ಗಿಡ ತುಂಬ ಐತೆ ನನ್ನ. ಔಷಧಿ ಗಿಡ? ಹ್ಞೂ. ಇದೆಲ್ಲ ನಮ್ಮ ಊರಿನಲ್ಲಿ ಇಲ್ಲ. ಮೈಸೂರಿಂದ ನರ್ಸರಿಯಿಂದ ತಂದು ರೋಸ್ಮೇರಿ ಅಂತ ಹೇಳ್ತಾರಲ್ಲ, ಅದು ತುಂಬ ಔಷಧಿ ಗಿಡಗಳಿದೆ. ಮೇಡಮ್ ನಿಮ್ಮದು ಪ್ರಾಪರ್ ಇದೆನಾ? ಪ್ರಾಪರ್ ಇದೇ ಊರ? ಸ್ವಂತ ಹುಟ್ಟಿ ಬೆಳೆದಿದ್ದೆಲ್ಲ? ಈ ಊರಲ್ಲೇ ಹುಟ್ಟಿದ್ದು. ನಿಮ್ಮದು ಪ್ಲ್ಯಾನಿಂಗ್ ಯಾವಾಗ ಮೇಡಮ್ ಗೊತ್ತಾಗಿದ್ದು ಈ ಥರ ಮಾಡಬೇಕು ಅಂತ? ಯಾವಾಗ ಅನಿಸಿದ್ದು ನಿಮಗೆ? ಅದು ಏನೋ ಒಂದು ಥರ ನಾನು ಈ ಚಿಕ್ಕದಿಂದಲೇ ಇದು ನನಗೆ ಗಿಡ ಅಂತ ಹೇಳಿದ್ರೆ ಇಷ್ಟ. ಓ ಹಾಗೆ. ನನ್ನ ಮನೆಯಲ್ಲಿ ನಾನು ಅದು ನಟ್ಟಿದ್ದು, ನಾನು ನನ್ನ ತಮ್ಮ. ಹಾಗೆ. ಇಲ್ಲಿ ಬರುವಾಗ 1 2 3 ಅದು ದಾಸವಾಳ ಮತ್ತೆ ಗುಲಾಬಿ ಅಂತದ್ದು ಒಂದು ನೆಲದಲ್ಲಿ, ಮತ್ತೆ ಸ್ಕ್ರೋಟನ್ ಒಂದು ತರ ಇತ್ತು. ಸ್ಕ್ರೋಟನ್ ಮಾಡೋದು, ಆ ಸ್ಕ್ರೋಟನ್ ಇದೆಯಲ್ಲ ಅದು ಎಲ್ಲ ಅಲ್ಲಿಂದ ಇಲ್ಲಿ ತನಕ ಇತ್ತು. ಇವರು ಯಾವಾಗಲೂ ಮಣ್ಣಾಕುದು ಮತ್ತೆ ಎಲ್ಲ ನೆಲದಲ್ಲಿ ನಟ್ಟು ಆಗುವಾಗ ಈ ಮಗ ದುಬೈಗೆ ಹೋಗುವಾಗ ನನಗೊಂದು ಮೊಬೈಲ್, ದೊಡ್ಡ ಮೊಬೈಲ್ ತಂದಿದ್ದಾರೆ. ನಾನು ಸ್ಕೂಲ್ಗೆ ಹೋಗಿಲ್ಲ. ನನಗೆ ನೀವೇನು ಕಲ್ತಿದ್ದು ಮೇಡಮ್? ನೀವೇನು ಕಲ್ತಿದ್ದು? ನಾನು ಏನು ಕಲ್ತಿಲ್ಲ. ಆದರೆ ನಿಮ್ಮನ್ನು ನೋಡಿದ್ರೆ ಸಾಲು ಮರದ ತಿಮ್ಮಕ್ಕ ಮೇಡಮ್ ಇದನ್ನು ನೋಡಿ, ಅವನು 2ನೇ ಭಾಗ ನೋಡ್ದಂಗೆ ಆಗುತ್ತೆ. ನೀವು ಅದೇ ಥರ. ನನಗೆ ಓದಲಿಕ್ಕೆ ಗೊತ್ತಿಲ್ಲ, ಬರೀಲಿಕ್ಕೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ನನಗೆ ಚಿಕ್ಕ ಮೊಬೈಲಲ್ಲಿ ನಂಬರ್ ಒತ್ತಿ ಒಂದು
ಫೋನ್ ಮಾಡ್ಲಿಕ್ಕೆ ಮಾತ್ರ ಗೊತ್ತಿತ್ತು. ಹ್ಞೂ ಹ್ಞೂ ಮಗ ದೊಡ್ಡ ಮೊಬೈಲ್ ಒಂದು ನನ್ನ ಕೈಯಲ್ಲಿ ಕೊಟ್ಟು ಹ್ಞೂ ಅವನು ಹೋದ. ಹ್ಞೂ ಹ್ಞೂ ಅಲ್ಲಿಂದ ಬರುವಾಗ ಸೊಸೆ ನನ್ನ ಕೈಯಲ್ಲಿ ತಂದು, ಮಮ್ಮಿ ಈಗ ನಂಬರ್ ಒತ್ತಿದ್ರೆ ಇದು ನಾನು ಫೋನ್ ಮಾಡಿದ್ರೆ ಹಿಂಗೆ ತೆಗಿಬೇಕಂತ ಅವಳು ಹೇಳಿಬಿಟ್ರು. ಹಾಸನ ಬರುವಾಗ ಅವಳು ಕಾಲ್ ಮಾಡ್ತಿರು, ನನಗೆ ತೆಗಿಲಿಕ್ಕೆ ಗೊತ್ತಿಲ್ಲ, ಹೆಂಗೆ ತೆಗುದಂತ ನನಗೆ ಗೊತ್ತಿಲ್ಲ. ಇಲ್ಲಿ ಬಂದು ಒಂದು ಹುಡುಗ ಇದ್ದಾನೆ, ಮಗನ ಪ್ರಾಯ, ಇಲ್ಲಿ ಮೇಲ ಮನೆ, ಅಲ್ಲಿ ಹೋಗಿ ನನಗೆ ಬೇಜಾರಾಯ್ತು, ಇದು ಹೆಂಗೆ ತೆಗೆದು. ಇಲ್ಲಿ ಒಂದು ಅಪ್ಪನ ಮೊಬೈಲಿಂದ ಫೋನ್ ಮಾಡಿದೆ, ಮತ್ತೆ ನನಗೆ ಬೇಜಾರಾಯ್ತು. ಸಂಜೆ ಆವಾಗ ಆ ಹುಡುಗನ ಹತ್ರ ಹೋಗಿ, ಮೊನ್ನೆ ನನಗೆ ಗೊತ್ತಿಲ್ಲ ಇದು ಹೆಂಗೆ ಅಂತ ಗೊತ್ತಿಲ್ಲ. ಅವನು ಕೈಯಲ್ಲಿ ಬೆರಳಲ್ಲಿ ಒತ್ತಿ ತೋರಿಸಿದನು ಹೀಗೆ. ಮತ್ತೆ ಇಲ್ಲಿ ಬಂದು ರಾತ್ರಿ ಒಳಗಡೆ ನೆಟ್ವರ್ಕ್ ಇಲ್ಲ, ಯೂಟ್ಯೂಬ್ ತೆಗೆದು ಯೂಟ್ಯೂಬ್ ಅನ್ನು ಒತ್ತಿ ಯೂಟ್ಯೂಬ್ ಅಲ್ಲಿ ನೋಡಿ ನಾನು ಈಗ ಮೆಸೇಜ್ ಮಾಡ್ತದೆ, ಕಾಲ್ ಮಾಡ್ತದೆ, ಮೆಸೇಜ್ ಆಗ್ತದೆ, ಎಲ್ಲ ನಾನು ಕಲಿತಿದ್ದೆ ಹಾಗೆ ಇದೆಲ್ಲ. ಮತ್ತೆ ಪೋಟ್ ಮಾಡೋದು, ನೆಲದಲ್ಲಿ ನಟ್ರೆ ಮಳೆಗಾಲ ಆಗ ನೀರು ನಿಂತು ಸತ್ತೋಗ್ತದೆ. ಹೌದೌದು. ಯೂಟ್ಯೂಬ್ ಅಲ್ಲಿ ಪೋಟ್ ಮಾಡ್ಲಿಕ್ಕೆ ಫಸ್ಟ್ ಕಲ್ತಿದೆ. ಹ್ಞೂ ನಾನು ಫಸ್ಟ್ ಪೋಟ್ ಮಾಡಿದ್ದು ಒಂದು ಯಾವ ಗಿಡ ಮೇಡಮ್? ಅಂಚಿನಲ್ಲಿ ಒಂದು ಪೋಟ್ ಮಾಡಿದೆ, ಅದು ಹೌದೌದು ಅದಾ. ಅದರ ಮೇಲೆ ಮತ್ತೊಂದು ಮಾಡಿದ್ದು, ಫಸ್ಟ್ ಮಾಡಿದ್ದು ಇದು ಮರಳು. ಇದರಲ್ಲಿ ಒಂದು ಏನು ಬಟ್ಟೆ, ಹಳೆ ಬಟ್ಟೆ ಇದೆಯಲ್ಲ, ಹಳೆ ಬಟ್ಟೆಯಲ್ಲಿ ಇದೊಂದು ಮಾಡಿದೆ. ಮತ್ತೆ ಎರಡು ಹಳೆ ಬಟ್ಟೆಯಲ್ಲಿ ಒಂದು ಇದು ಮಾಡಿದೆ, ಇದೊಂದು. ಮತ್ತೆ ಎಲ್ಲಿ ಹೋಗಬೇಕೊಂದು, ಅಲ್ಲಿ ಇದೆ ಅಂತ, ಇಲ್ಲಿ ಒಂದಿದೆ. ಅದು ಎರಡು ಮಾಡಿದ ಕೂಡಲೇ ಇದು ಏನೇ ಮತ್ತೆ ಅದರಲ್ಲಿ ಏನು ಮಾಡುದಂತ ಚರ್ಚೆ ಮಾಡಿ ಇದೆಲ್ಲ ಕೈಯಲ್ಲಿ ನಾನು ಮಾಡಿದ್ದು ಫೋಟೋಗಳೆಲ್ಲ ನಾನು ಮಾಡಿದ್ದು. ಆದರೆ ನಿಮ್ಮನ್ನು ನೋಡಿ ನಮ್ಮ ಯುವತಿಯರೆಲ್ಲ ಕಲಿಬೇಕು. ಯಾಕಂದರೆ ನೀವು ಈ ಥರ ಮನೆ ಮುಂದೆ ಹೇಳ್ತಾರೆ. ಹೌದೌದು. ಮೈಸೂರಿಂದ ನನ್ನ ಸೊಸೆಯ ಫ್ರೆಂಡ್ ಒಬ್ಬಳು ಬಂದು ನೀವು ಹೇಳಿದಂಗೆ ನನ್ನ ನಿಲ್ಲಿಸಿ ಎಲ್ಲ ಕೇಳಿ ಮಾಹಿತಿ ಕೇಳಿ, ಅವಳು ಯೂಟ್ಯೂಬ್ರು ಕೇಳಿ ಅದೇ ಕಸದಿಂದ ರಸ. ಹೌದು ಮೇಡಮ್, ಹೌದೌದು. ಹಂಗೆ ಅವಳು ಯೂಟ್ಯೂಬ್ ಹಾಕಿದಾಳೆ. ಹಾಗೆ ಎಲ್ಲ ನಾನು ಮಾಡಿದ್ದು, ಖುಷಿ ಆಗತ್ತೆ ಮೇಡಮ್. ಇದೆಲ್ಲ ನಾನು ಮಾಡಿದೆ. ಇದೊಂದು ಕೈ, ಅದ್ಯಾವ್ದು ಮೇಡಮ್? ಕೈ. ಓ, ಕೈ ಸಿಮೆಂಟ್ ಪಾಟು ಕೈ. ಓ, ನೀವೇ ಸ್ವಂತ ಮಾಡಿದ್ದು? ಅದು ಮಾಡಿದ್ದು ಸ್ವಂತ ಮಾಡಿ ಅದ್ರ ಮೇಲೆ ಗಿಡ ಇದು ಮಾಡಿದ್ದು. ಆದ್ರೆ ನಿಮ್ಮ ಪ್ಲಾನಿಂಗ್ ಇದು ಕೊಕ್ಕಡಂ ಅಂತ ಹೇಳ್ತಾರೆ. ಜಪಾನಲ್ಲಿ ಕೊರಿಯಾದಲ್ಲಿ ಮಾಡುದು. ಅವರಿಗೆ ಗಿಡ ನಡಕ್ಕೆ ಪೋಟು ಜಾಗ ಇಲ್ಲಲ್ಲ, ಇದು ಕೊಕ್ಕಡಂ ಅಂತ ಹೇಳ್ತಾರೆ. ತುಂಬಾ ಇಲ್ಲಿ ಒಂದಿದೆ, ಅಲ್ಲಿ ಒಂದಿದೆ, ಅಲ್ಲಿ ಒಂದೆರಡು ಐತೆ. ಆದ್ರೂ ಡಿಸೈನಿಂಗ್ ಎಲ್ಲ ನಿಮ್ಮ ಪ್ಲಾನಿಂಗ್ ಏನ ಮೇಡಮ್? ಇದು ನೀವೇ ಮಾಡಿದ್ದಾ? ಅದೆಲ್ಲ ನಾನೇ ಮಾಡಿದ್ದೆ. ಇದು ತುಂಬ ಮಿಕ್ಸಿ ಜಾರ್ನಲ್ಲಿ. ಮತ್ತೆ ಇದು ವಾಟರ್ ಕ್ಯಾನ್ ಯೂಸ್ ಮಾಡ್ಕೊಂಡಿದ್ದೀರಾ? ವಾಟರ್ ಕ್ಯಾನು. ಮತ್ತೆ ಇದು ಜ್ಯೂಸ್ ಇದು ಕಂಫರ್ಟು. ಏನು ವೇಸ್ಟ್ ಇಲ್ಲ. ಯಾವುದು ಅಂದರೆ ನೀವು ಏನಂದರೆ ಒಂದು ವೇಸ್ಟ್ ಒಂದು ಡಬ್ಬದಿಂದ ಈ ಥರ ಕೂಡ ನೀವು ಡಿಸೈನ್ ಮಾಡ್ಬೋದು ಅಂತ ನೀವು ತೋರಿಸ್ಕೊಟ್ಟಿದ್ದೀರಾ. ನೀರು ಹಾಕಿಲ್ಲ ನಾನು, ಹೊರಗಡೆ ಹೋಗಿತ್ತು. ಇದೆಲ್ಲ ಗೆರಟೆಯಲ್ಲಿ ಮಾಡಿರೋದು. ಇದ್ಯಾವ್ದು ಮೇಡಮ್? ಅದು ಗೆರಟೆನೆ, ಇದೆಲ್ಲ ಗೆರಟೆ. ಇದೆಲ್ಲ ಮಾಡ್ಲಿಕ್ಕೆಲ್ಲ ತುಂಬಾ ಟೈಮ್ ತಗೊಂಡಿದೆ ಅನ್ಸುತ್ತಲ್ಲ? ಅದೆಲ್ಲ ರಾತ್ರಿ ಮಾಡುದು. ಅದು ಮೇಡಮ್, ಅದು ನೀವೇ ಮಾಡಿದ್ದಾ? ಇದು ಮಿಕ್ಸಿದು ಜಾರ್ದು. ಓಹೋ. ಮತ್ತೆ ಇದೆಲ್ಲ ಕುಪ್ಪಿಯಲ್ಲಿ ಮರದಲ್ಲಿ ಕಾಡಲ್ಲಿ ಬೆಳೆಯುವ ಒಂದು ಗಿಡ. ಇದು ಗಿಡ ಅದು ತಂದು ಒಂದು ಚಾರಲ್ಲಿ ಒಂದು ಮರದ ಪೀಸ್ ಇಟ್ಟು ಅದನ್ನು ಅದರಲ್ಲಿ ಹಾಕಿದೆ. ಈಗ ಚೆನ್ನಾಗಿ ಬಂದಿದೆ, ಚಂದಾಗಿದೆ ನೋಡಿ. ಒಂದು ಕವರ್ ತರ ಆಗಿದೆ. ಇದೊಂದು ಫ್ಯಾನು. ಮತ್ತೆ ಇದು ಬಾವಿಗೆ ಹಾಕುವ ಇದು ಬೋರು, ಅದೇ ಫುಟ್ಬಾಲ್ ಅಂತ ಹೇಳ್ತಾರೆ. ಚಿಟ್ಟೆ ಕೂಡ ಮಾಡಿದ್ರೆ ಮೇಡಮ್? ಚಿಟ್ಟೆ ಅದೆಲ್ಲ ನಾನೇ ಮಾಡಿ ಇಡುದು. ಹಾಗೆ ಇದು ನಾನು ಮಾಡಿದ್ದು. ಕೊಕ್ರೆ ಯಾವ್ದ್ರಲ್ಲಿ ಮೇಡಮ್ ಅದು ಮಾಡಿದ್ದು ನೀವು? ನಾನೇ. ಅಲ್ಲ, ಯಾವುದು ಮೆಟೀರಿಯಲ್? ಅದು ಸಿಮೆಂಟ್ ಬೈಟ್ ಸಿಮೆಂಟ್. ಒಟ್ಟಿನಲ್ಲಿ ನಿಮ್ಗೆ ಎಲ್ಲ ಥರದ್ದು ಐಡಿಯಾಸ್ ಇದಾವೆ ಮೇಡಮ್. ಈ ಥರ ಇದ್ಯಾವ್ದು ಮೇಡಮ್? ಮೊಟ್ಟೆದಿದೆ ಅದು? ಇದು ವೈಟ್ ಆ ಥರ ಇದೆ ನೋಡಿ. ಮೊಟ್ಟೆದು ಚಿಪ್ಪೆ ಇದೆಲ್ಲ. ಓ, ಅದರಿಂದ ಅದು ಮಾಡಿತ್ತು. ಅದು ಒಂದು ಪೀಸಲಿ ಇಲ್ಲೊಂದು ಕೋಳಿ ಇದೆ. ಅದು ನಾನು ಮಾಡಿದ್ದು. ಅದಕ್ಕೆ ಇವತ್ತು ಅದು ನನಗೆ ಹುಷಾರಿ ಇರಲಿಲ್ಲ, ಅದಕ್ಕೆ
10 ದಿವಸ ನಾನು ಇರ್ಲಿಲ್ಲ. ಅದು ವಾರ ವಾರ ನೀರು ಚೇಂಜ್ ಮಾಡಬೇಕು. ಹಾಂ 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 ನೀರಲ್ಲಿ ಹಾಂ 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 ಅದು ವಾರ ವಾರ ನೀರು ಚೇಂಜ್ ಮಾಡಬೇಕು. ಅವರಿಗೆ ಗೊತ್ತಿರಲಿಲ್ಲ. ನೀರು ಚೇಂಜ್ ಮಾಡಾದೆ ಅದು ಸತ್ತೋಗಿ ಹೋಯ್ತು. ಹಾಂ 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 ಅಲ್ಲಿ ಒಂದು ಗಿಳಿ ಐತೆ, ಓಹೋ ಹೋ ಅದು ಹಾಗೆ ಸತ್ತೋಯ್ತು. ಇಷ್ಟು ದಪ್ಪ ಇತ್ತು, ಇಷ್ಟು ಎತ್ತರ ಇತ್ತು. ಹಾಂ 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 ಇದು ಜೀವ ಇತ್ತು ಇದಕ್ಕೆ. ಹಾಂ 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 ಅದು ಇದು ನೀರು ಚೇಂಜ್ ಮಾಡಲಿಲ್ಲ ಆದರೆ ಪಾಚಿ ಹಿಡಿದು ಅದು ಸತ್ತೋಗ್ತದೆ. ಆದರೂ ತುಂಬ ಖುಷಿ ಆಗುತ್ತೆ ಮೇಡಮ್, ನಿಮ್ಮದು ಐಡಿಯಾಸ್ಗಳಾಗಿರ್ಬೋದು. ಹಾಂ ಅದ್ಯಾವ್ದು ಮೇಡಮ್ ಅದು? ಅದು ತೆಂಗಿನ ಮಾಡಲಿದೆಯಲ್ಲ, ಹಾಂ ಮಾಡಲ್ಲು. ಇದು ಹಾಂ 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 ಅದರಲ್ಲಿ ಮಾಡಿದ್ರು. ಇದು ಯಾವ್ದ್ರದ್ದು ಹೇಳಿ ಮೇಡಮ್? ಕಾಡ್ಕೋಣದು ಮೂತಿ. ಹಾಂ ತಲೆ ತಲೆ ಹಂಗೆ ಮಾಡಿಟ್ಟದು. ಹಬ್ಬಾ. ಆದರೂ ಮೇಡಮ್ ನೀವು ಇದನ್ನು ಬೇಕಾದ್ರೆ ಮ್ಯೂಸಿಯಂ ಥರ ಕೂಡ ಮಾಡ್ಬೋದು ನೀವು ಮಾತ್ರ. ತುಂಬ ಖುಷಿ ಆಗುತ್ತೆ ಮಾತ್ರ. ಮತ್ತೆ ಗೆರಟೆಯಲ್ಲಿ ಒಳಗಡೆ ಮಾಡಿಟ್ಟಿದೆ. ಆಮೆ ಹಾಂ ಹಾಂ ಎಲ್ಲ ಐತೆ. ಹ್ಞೂ 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 ಹಾಗೆ ಮೇಡಮ್, ನಮ್ಮ ಯುವಕರಿಗೆಲ್ಲ ಒಂದು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಈ ಥರ? ಏನು ಹೇಳುದು, ಏನಾರು ಒಂದು ಐಡಿಯಾಸ್ ಕೊಡಿ. ನಿಮ್ಮ ಥರ ಒಂದು ಬಿಸಾಡಕ್ಕೆ ಏನು ಇಲ್ಲ, ಹಾಂ ಹಾಂ ಮನಸ್ಸಿದ್ರೆ ಮಾರ್ಗ ಇದೆ. ಹಾಂ ಹಾಂ ಅಂದರೆ ಒಂದು ಕಸದಿಂದ ನೀವು ರಸ ಮಾಡ್ಬೋದು ಅನ್ನೋ ಒಂದು ಐಡಿಯಾಸ್ ಕೊಡ್ತಾ ಇದ್ದೀರಾ. ರಾತ್ರಿ ಆದ್ರೆ ರಾತ್ರಿ ಹಾಂ ಹಾಂ ಇದು ಎಲ್ಲ ಆಗಲು ಮಾಡೋದಲ್ಲ. ಇದು ಪೋಟೆಲ್ಲ ಆಗಲು ಮಾಡ್ತದೆ. ಮತ್ತೆಲ್ಲ ರಾತ್ರಿ ಎಲ್ಲ ಕೂತ್ಕೊಂಡು ಮಾಡುದು. ಒಳಗಡೆ ಐತೆ, ಹಾಂ 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 ಒಳಗಡೆ ಎಲ್ಲ ಇದೆ. ಇದೊಂದು ಟವರ್ ಇದು ಟವರ್ ಅಂತ ಹೇಳಿದ್ರೆ ಕುಪ್ಪಿಯಲ್ಲಿ. ಹಾಂ ಕುಪ್ಪಿಯಲ್ಲಿ. ಹಾಂ 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 ಇದು ಬಾಟ್ಲು. ಇದು ಪೈಪ್ದು. ಹ್ಞೂ ಇದೊಂದು ಇದು ಪೈಪ್. ಪೈಪ್ ಇದ್ದು ಅದೇ ಇದರ ಪೈಪ್ ಒಂದು ಇದು ಮಾಡಿ ಅದ್ರ ಮೇಲೆ ಇದು ಇಟ್ಟದು. ಅದರಲ್ಲಿ ಒಳಗಡೆ ಇದೊಂದು ಬಾಟ್ಲು. ಇದು ಹ್ಞೂ ಹ್ಞೂ ಇದು ಇದೆಯಲ್ಲ ಕ್ಯಾನು, ಕ್ಯಾನ್ ಇದ್ದು. ಕ್ಯಾನದು ಮುಚ್ಚಿಲು. ಹ್ಞೂ ಹ್ಞೂ ಮತ್ತೆ ಇದು ಫ್ಯಾನ್ ಇದೆಯಲ್ಲ, ಫ್ಯಾನ್ ಇದ್ದು ಅದು ಸೈಡು. ಇದು ಅದು ಸಿಮೆಂಟ್ ಮಾಡಿ ಅದರ ಒಳಗೆ ಟಚ್ ಮಾಡಿದ್ದೀನಿ. ಹಾಂ 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 ಇದು ಅದೇ ಹಾಗೆ. ಫ್ಯಾನ್ ಇದು. ಓ, ನೀವು ಅದು ಹೆಡ್ಲೈಟು ಬಿಡಲಿಲ್ಲ. ಅದೊಂದು ಚಂದಕ್ಕೆ ಇರಲಿಲ್ಲ, ಹಾಂ ಏನು ಬೀಸಡಕ್ಕೆ ಇಲ್ಲ. ಇದೊಂದು ಕಾಂಪೌಂಡ್ ನನಗೆ ಒಂದು ಹುಡುಗ ತಂದು ಕೊಟ್ಟದು. ಹಾಂ 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 ಕಾಂಪೌಂಡ್ ಅಲ್ಲಿ ಬಲ್ಬ್ ಇಡ್ತಾರಲ್ಲ, ಹಾಂ 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 ಬಲ್ಬ್ ಇದು. ಓ, ಬಲ್ಪ್ ಇದ್ದು. ಅದು ಹ್ಯಾಂಗಿಂಗ್ ಪೋಟು ಎಲ್ಲ ನಾನೇ ಮಾಡುದು. ಇದು ಹೆಲ್ಮೆಟ್. ಓ, ಹೆಲ್ಮೆಟ್ದು. ಹೆಲ್ಮೆಟ್ದು ಥರ್ಮಕೋಲು ಅದು ಮೇಲ್ಗಡೆ ಹಾಕೊಳ್ಳೋದು. ಅದು ಒಳಗೆ ಇದೆ ಥರ್ಮಕೋಲ್. ಇದು ಬಾತು, ಹ್ಞೂ ಅದು ನಾನು ಮಾಡಿದೆ. ಇದೆಲ್ಲ ಪೋಟು ಇದು ಹಗ್ಗ ಎಲ್ಲ ನಾನೇ ಸ್ವಂತ ಮಾಡೋದು. ಇದು ಹ್ಞೂ 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 ಇದು ಬೀರ್ ಬಾಟ್ಲು. ತುಂಬ ಚೆನ್ನಾಗಿದೆ ಮೇಡಮ್ ನಿಮ್ಮ ಪ್ಲ್ಯಾನಿಂಗ್ ಎಲ್ಲ. ತುಂಬ ಖುಷಿ ಆಯಿತು. ಇದನ್ನು ಯೂಟ್ಯೂಬ್ಗೆ ಹಾಕಿದ್ರೆ ಏನು ತೊಂದರೆ ಇಲ್ಲಲ್ಲ ಮೇಡಮ್? ನೀವು ಹಾಕಿಯಪ್ಪ, ಹಾಕ್ಬೋದಲ್ಲ? ಈಗ ನಿಮ್ಮಿಂದಾಗಿ ಬೇರೆಯವರು ಒಂದು ಕಲಿತಾರೆ. ಯಾಕಂದರೆ ಮನೆ ಮುಂದೆ ಇರೋ ಒಂದು ಜಾಗನ ವೇಸ್ಟ್ ಮಾಡ್ಕೋಬಾರ್ದು. ಹಾಂ, ಸಿಮೆಂಟ್ ಅಲ್ಲಿ ಒಂದು ಮರ ಮಾಡಿದ್ದು. ಹ್ಞೂ ಹ್ಞೂ ಮರ ಹ್ಞೂ ಸಿಮೆಂಟ್ ಅಲ್ಲಿ ಮರ ತರ ಮಾಡಿದ್ದು ಇದು. ಹೌದಾ? ತುಂಬ ಚೆನ್ನಾಗಿದೆ ಮೇಡಮ್. ಬೇಸ್ಟ್ ಸಿಮೆಂಟ್ ಎಲ್ಲ ಮಾಡುವಾಗ ಬೇಸ್ಟ್ ಬರ್ತದಲ್ಲ, ಹಾಂ, ಅದು ನೀವು ಬಿಡಲಿಲ್ಲ. ಹುಳ ಮಾಡಿದ್ದು. ಹುಳ. ತುಂಬ ಖುಷಿ ಆಯ್ತು ಮೇಡಮ್ ನೋಡಿ ಮಾತ್ರ. ಥ್ಯಾಂಕ್ ಯು ಮೇಡಮ್, ಒಂದು ಟೈಮ್ ಕೊಟ್ಟಿದ್ದಕ್ಕೆ. ನೀವು ಒಳಗಡೆ ಐತೆ ಇದು ಗೆರಟೆಯಲ್ಲಿ ಮಾಡಿದ್ದು. ಬೇಕಾದ್ರೆ ತೆಕ್ಕೊಂಡು ಹೋಗಿ, ಪರವಾಗಿಲ್ಲ, ವಿಡಿಯೋ ತೆಕ್ಕೊಂಡು ಹೋಗಿ, ತೊಂದರೆ ಇಲ್ಲ ಬಿಡಿ ಮೇಡಮ್. ಪಾಪ ನೀವು ಇಷ್ಟು ತೋರಿಸಿದ್ರಲ್ವಾ. ಇದು ಮಕ್ಕಳದು ಈ ಜೀರಿಗೆ ಮಿಠಾಯಿ ತರ್ತಾರಲ್ಲ, ಆ ಮಿಠಾಯಿ ಇದು ಕವರ್ ಇದು. ಅದರಲ್ಲಿ ಗಿಡ ಹಾಕಿದ್ದು ಹಾಗೆ. ಇದು ಮಗನ ಒಂದು ಫ್ಯಾನ್. ಇದು 2.5 kg ಸಿಮೆಂಟ್ ಐತೆ ಇದರೊಳಗೆ. ಇದು ಹೌದಾ? ಅದು ಮಗನ ಒಂದು ಫ್ಯಾನ್ ಅಲ್ಲಿ ಒಂದು ಪೋಟ್ ಮಾಡಿದ್ದಾರೆ. ಚೆನ್ನಾಗಿದೆ ಮೇಡಮ್. ನಿಮ್ಮ ಹೆಸರು? ಹೇಲಿಯಮ್ಮ. ಹೇಲಿಯಮ್ಮ. ಏನು ವೇಸ್ಟ್ ಅಂತ ಏನು ಇಲ್ಲ. ವೇಸ್ಟನ್ನು ಒಂದು ಕಸವನ್ನು ರಸ ಥರ ಮಾಡಿ ನೀವು ಉಪಯೋಗ ಮಾಡ್ಕೊಂಡಿದ್ದೀರ, ವೇಸ್ಟ್ ಆಗಬಾರ್ದು ಅಂತೇಳಿ. ತುಂಬ ಖುಷಿ ಆಯ್ತು ಮೇಡಮ್. ಇಲ್ಲಿ ಯಾರು ಬರಲ್ಲ, ಗುಜ್ಜಿರಿ ಅವರೇ ಯಾರು ಬರಲ್ಲ, ಅವರೇ ತಂದು ಕೊಡ್ತಾರೆ ನನಗೆ. ಇದು ಕುಪ್ಪಿಯ ಮುಚ್ಚಲ ಐತಲ್ಲ, ಕುಪ್ಪಿಯ ಮುಚ್ಚಲ, ಅದು ಸಿಮೆಂಟಿಗೆ
ಇದು ಫಸ್ಟು ಪೋಟಿಗೆ ಟಚ್ ಮಾಡಿ ಹ್ಞೂ ಸಿಮೆಂಟು ಹಾಕಿ ಅದು ಪೋಟ್ ಮಾಡಿದ್ದು. ಇದೇ ನಾನು ಹೇಳಿದ್ದು ಒಂದು ಅಕ್ಕಿ ಥರ ಮಾಡಿ ಇಟ್ಟದು, ಹ್ಞೂ ಅದು ಜೀವ ಇತ್ತು, ಅದು ಸತ್ತೋಯ್ತು. ಹ್ಞೂ ಇದು ನೀವು ಅದೇ ಮಾಮೂಲಿ ತೆಂಗಿನಕಾಯಿ ತೆಂಗಿನಕಾಯಿಯಿಂದ ನೀವು ಮಾಡಿರೋದು? ನಾನೇ ಮಾಡಿದ್ದು ಇದು, ತೆಂಗಿನಕಾಯಿಯಿಂದ ಮಾಡಿದ್ದು. ಇದು ಇದು ಫೋಟೋ ಇದು ನೀವೇ ಮಾಡಿದ್ದ ಮೇಡಮ್? ನಾನೇ ಎಲ್ಲ ನಾನೇ ಸ್ವಂತ ನನ್ನ ಕೈಯಲ್ಲೇ ಮಾಡುತ್ತದೆ. ತುಂಬ ಖುಷಿ ಆಯ್ತು ಮೇಡಮ್ ನಿಮ್ಮ ಒಂದು ಇಂಟರ್ವ್ಯೂ ನಾನು ಮಾಡಿದ್ದಕ್ಕೆ. ಚೆನ್ನಾಗಿತ್ತು, ಅದು ಸತ್ತೋಯ್ತು. ತುಂಬ ಧನ್ಯವಾದ ಮೇಡಮ್ ಒಂದು ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ. ನೀವೊಂದು ಪ್ಲ್ಯಾನಿಂಗ್ ಎಲ್ಲ ತೋರಿಸಿದ್ರಿ, ತುಂಬ ಖುಷಿ ಆಯಿತು. ನಾವು ನಮ್ಮ ಯೂಸ್ಗಳು ಕೂಡ ಈ ಥರ ಮನೆ ಮುಂದೆ ಒಂದು ಪ್ಲೇಸ್ ಇದ್ದಾಗ ಒಂದೇ ಗಿಡದಲ್ಲಿ 7 ಕಲರು ಹೂವಿನ ಗಿಡ ನಾನೇ ಕಸ್ಕಟ್ಟಿದ್ದು. ಹೌದಾ? ಒಂದೇ ಗಿಡದಲ್ಲಿ 7 ಕಲರ್ ಐತೆ ಇದರಲ್ಲಿ. ಹೌದಾ? ಎಲ್ಲ ಕಣ್ಗಸಿಗಳು ಬಿಟ್ಟದ್ದು. ಇದೊಂದು ಗಿಡ, ಇದೊಂದು ಗಿಡ, ಇದೊಂದು ಗಿಡ, ಇದೊಂದು ಗಿಡ, ಹ್ಞೂ ಹ್ಞೂ ಇದೊಂದು ಗಿಡ, ಇದೊಂದು ಗಿಡ, 7 ಗಿಡ. ಹಾಗೆ